ಅಂದ್ರೆ ರವಿವಾರ ದಿನಾಂಕ 11/1/2026 ಸಮಯ ಸಾಯಂಕಾಲ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಏನು ಗೋಮಾತೆ ಪೂಜೆಯೊಂದಿಗೆ ನಂದಿ ಧ್ವಜಗಳ ಪೂಜೆ ಮಾಡಿದ ನಂತರ ನಮ್ಮ ನಂದಿ ಕೋಲುಗಳು ನೇರವಾಗಿ ವಾಸ್ತವವಾಗಿ ಕೋರಿಸಿಕ್ಕೆ ಹೋಗಿ ನಂತರ ಏನು ಗಣಪತಿ ಚೌಕಿ ಬಂದು ಅಲ್ಲಿ ಚೌಕದಲ್ಲಿ ನಮ್ಮ ನಂದಿ ಕೋಲುಗಳೆಲ್ಲ ಒಂದ್ ಕಡೆ ಹಚ್ಚಿ ಅಲ್ಲಿಂದ ಗಣಪತಿ ವಿಶೇಷ ಅಭಿಷೇಕ ಮಾಡಿದ ಆ ಒಂದು ಕಾರ್ಯಕ್ರಮದ ಶ್ರೀ ಅಮೃತೋತ್ಸವ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಗಣಪತಿ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ನಂದಿ ಕೊಟ್ಟುಗಳಿಗೆ ಬಂದಂತ ಭಕ್ತರಿಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದವನ್ನು ಶ್ರೀ ಅಮೃತೋತ್ಸವ ಅವರು ಮಾಡಿದ್ದಾರೆ. ಮತ್ತು ಅದಾದ ನಂತರ ಏನು ಪ್ರಸಾದ ಆದ ನಂತರ ನೇರವಾಗಿ ನಂದಿಕೋಲೆಯಿಂದ ದೇವಸ್ಥಾನಕ್ಕೆ ಬರ್ತಾರೆ. ಅದು 11ನೇ ತಾರೀಕಿನ ಕಾರ್ಯಕ್ರಮ ಅಲ್ಲಿಗೆ ಮುಕ್ತ ಆಗ್ತದೆ. ಮರುದಿವಸ ತಾರೀಕು 12/1/2026 ಸೋಮವಾರ ದಿವಸ 12:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಂದಿ ಧ್ವಜಗಳ ಏನು ಶ್ರೀ 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 770 ಲಿಂಗಗಳಿಗೆ ಎಣ್ಣೆ ಮಚ್ಚದೊಂದಿಗೆ ಅಭಿಷೇಕ ಆಗ್ತದೆ. ನಂತರ ನಂದಿ ಧ್ವಜಗಳ ಪೂಜೆ ಆದ ನಂತರ ಶಹರದ ಬೀದಿಗಳಲ್ಲಿ ಅಂದ್ರೆ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಒಂದು ಉತ್ಸವ ನಡೀತದೆ. ಇದು ರಾತ್ರಿ ಅಲ್ಲಿ ನಡೆದು ಲಿಂಗದ ಗುಡಿಗೆ ಅಂತ ಹೋಗಿ ಬಂದು ಅಲ್ಲಿಂದ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಆದ ನಂತರ ನೇರವಾಗಿ ದೇವಸ್ಥಾನಕ್ಕೆ ಬರುವಂತ ಒಂದು ಕಾರ್ಯಕ್ರಮ. ಇದು 12ನೇ ತಾರೀಕಿನ ದಿವಸ ಕಾರ್ಯಕ್ರಮ. 13ನೇ ತಾರೀಕಿನ ದಿವಸ ಅಂದ್ರೆ ಮಂಗಳವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಅಂದ್ರೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ದೇವಸ್ಥಾನದ ಒಳಗೆ ಏನು ಅಲ್ಲಿ ಉತ್ಸವ ಮೂರ್ತಿ ಇದೆ, ಆ ಉತ್ಸವ ಮೂರ್ತಿಯ ಒಂದು ಪೂಜೆ ಆಗ್ತದೆ 10 ಗಂಟೆಯಿಂದ 12 ಗಂಟೆವರೆಗೆ. ಆ ಉತ್ಸವ ಪೂಜೆ ಆದ ನಂತರ ಭೋಗಿ ಕಾರ್ಯಕ್ರಮ ಅಂದ್ರೆ ಅಕ್ಷತಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಸಿದ್ದೇಶ್ವರ ದೇವಾಲಯ ಮುಂಭಾಗದ ವೇದಿಕೆ ಮೇಲೆ ಅವಾಗ ಅಕ್ಷತಾರ್ಪಣೆ ಭೋಗಿ ಕಾರ್ಯಕ್ರಮದಲ್ಲಿ ಅಲ್ಲಿ ನಮ್ಮ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕಮಿಟಿಯವರು ನಾವು ಸಂಸ್ಥೆಯ ಕಮಿಟಿಯವರಲ್ಲಿ ಇದ್ದೇವೆ. ಆ ಒಂದು ಕಾರ್ಯಕ್ರಮ ಅಕ್ಷತಾ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೆ ಅಂತ ಪ್ರಸಾದ ವ್ಯವಸ್ಥೆ ಆಗ್ತದೆ. ನಂತರ ನಂದಿ ಧ್ವಜಗಳ ಮೆರವಣಿಗೆ ವಿಷಯಪೂರ್ವ ಪ್ರಮುಖ ನಗರಗಳ ಬೀದಿಗಳಲ್ಲಿ ನಡೀತಾ ಇದೆ. ನಂತರ ಯಥಾ ಪ್ರಕಾರವಾಗಿ 12ನೇ ತಾರೀಕಿನ ದಿವಸ ಲಿಂಗದ ಗುಡಿಗೆ ಹೋಗೋದು, ನಂತರ ಕಟ್ಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಳಿ ದೇವಸ್ಥಾನಕ್ಕೆ ಬರುವಂತಹ ಕಾರ್ಯಕ್ರಮ 13ನೇ ತಾರೀಕಿನ ದಿವಸ. ಆ ದಿವಸದ ಅಕ್ಷತಾ ಕಾರ್ಯಕ್ರಮ ಹೋಗಿ ಇರ್ತದೆ. ಮತ್ತೊಮ್ಮೆ ಈಗ ಬುಧವಾರ ದಿನಾಂಕ 14/1/2026 ಸಮಯ ಮಧ್ಯಾಹ್ನ 12:30 ಗಂಟೆಗೆ ಏನು ಪ್ರತಿ ಸಲದಂತೆ ನಾವು ಕೂಡ 2 ದಿವಸದಿಂದ ಆ ಉತ್ಸವ ಮೂರ್ತಿ ಪೂಜೆಯನ್ನು 13-14ನೇ ತಾರೀಕು ಮಾಡ್ತೇವೆ. 14ನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಅದು ಉತ್ಸವ ಮೂರ್ತಿಯ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ತದನಂತರ ಹೋಮದ ಕಾರ್ಯಕ್ರಮ ನಡೀತದೆ. ಅದು 12 ಗಂಟೆಗೆ ಅದ. ಅವರು 12 ಗಂಟೆಗೆ ನಂದಿ ಧ್ವಜಗಳ ಪೂಜೆಯೊಂದಿಗೆ ಅವರು ಗುಡಿಸಲು ತಾಕಿಯಿಂದ ಬಂದು ಹೋಮದ ಕಟ್ಟಿಗೆ ಬಂದು ತಲುಪುವಂತ ಒಂದು ಕಾರ್ಯಕ್ರಮ ಇರ್ತದೆ. ಆ ಪ್ರಕಾರವಾಗಿ ಎಲ್ಲ ನಂದಿ ಕುಲದ ಸಮಿತಿಯವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿ 15 ತಾರೀಕಿನ ದಿವಸ ಏನು ಸಿದ್ದೇಶ್ವರ ದೇವಸ್ಥಾನ ಮುಂದೆ ಏನು ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳು ಮೆರವಣಿಗೆ ಆಗ್ತದೆ. ಮತ್ತೆ ನಾವು ಕೊನೆ ದಿವಸ ನಿಮಗೆ ಹೋಗೋದಿಲ್ಲ, ಏನಾಗಿದೆ ಏನು ಕಟ್ಟೇಶ್ವರ ನೀಲಕಂಠೇಶ್ವರ ದೇವಸ್ಥಾನ ಹೋಗಿ ಅಲ್ಲಿ ರಾತ್ರಿ ಪ್ರಸಾದ ಇರ್ತದೆ. ತದನಂತರ ಸಾಂಕೇತಿಕವಾಗಿ ವರ್ಷದಲ್ಲಿ ಒಂದು ಸ್ವಲ್ಪ ಮಾತಾಡಿಸ್ತೀವಿ, ಸ್ವಲ್ಪ ಅಷ್ಟು ಮಾಡಿಂದ ನೇರವಾಗಿ ಅಂತ ದೇವಸ್ಥಾನಕ್ಕೆ ಬರುವಂತ ಕಾರ್ಯಕ್ರಮ. ಇಷ್ಟು ಇದು ಜಾತ್ರೆಯ ಕಾರ್ಯಕ್ರಮಗಳು. ಅದಾದ ನಂತರ 14ನೇ ತಾರೀಕಿನ ದಿವಸ ಏನು ಹಾಲು ಎತ್ತು ಕಾರ್ಯಕ್ರಮ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಾಲು ಎತ್ತು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ಅನೇಕ ಏನು ಹಳ್ಳಿಯ ಜನರು ರೈತಾಪಿ ನಮ್ಮ ಕಸರತ್ತುಗಳನ್ನು ತೋರಿಸಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ 14ನೇ ತಾರೀಕಿನ ದಿವಸ ಇರ್ತದೆ. ಮುಂಚೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ಇರ್ತದೆ. 13ನೇ ತಾರೀಕಿನ ದಿವಸ 17ನೇ ತಾರೀಕಿನ ದಿವಸ
ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಎಸ್ಎಸ್ ಸ್ಕೂಲ್ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಜಂಗಿ ನಿಖಾರ್ ಕುಸ್ತಿಗಳು ನೋಡಿ. ಅಂತಾರಾಷ್ಟ್ರೀಯ ಜಂಗಿ ನಿಖಾರ್ ಕುಸ್ತಿಗಳು ಇವತ್ತು ಕುಸ್ತಿಯಲ್ಲಿ ಕುಸ್ತಿಪಟುಗಳು ಭಾಗವಹಿಸ್ತಾ ಇದ್ದಾರೆ. ತಾಪ್ಸಿ ಟ್ಯಾಮರ್ಲಾಲ್ ಮತ್ತು ಪೈ ಹರೀಶ್ ಕುಮಾರ್, ಪೈ ಕಾಮೇಶ್ ಪಾಟೀಲ್, ವಿಕ್ರಾಂತ್ ಮಹಾನ್ ಮತ್ತು ಕುವೇಯೋ ಮೋಟಿವಿಸ್, ಪೈ ರಶ್ಮಿ ಸಿಂಗ್, ದಕ್ಷಿಣ ಕನ್ನಡ ಅದಕ್ಕೆ ಇವರೆಲ್ಲ ಪೈವಾಗಳು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಇನ್ನೂ ಒಳ್ಳೆ ಕುಸ್ತಿಪಟುಗಳಾಗಿದ್ದಾರೆ. ರಷ್ಯಾದಿಂದ ಬರ್ತಾರೆ ಮತ್ತು ಇಲ್ಲಿ ನಮ್ಮ ಏನು ಭಾರತ ದೇಶದಲ್ಲಿ ಅನೇಕ ಏನು ಕುಸ್ತಿಪಟುಗಳಿದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ತರನಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸುಮಾರು 7 ದಿವಸ ಇದು ಜಾತ್ರೆ ಕಾರ್ಯಕ್ರಮ ನಡೀತದೆ. ನೇರ 4 ದಿವಸ ಮಾತ್ರ ಉತ್ಸವ, 2 ದಿವಸ ಕುಸ್ತಿ ಮತ್ತು ಭಾರತ ಕಾರ್ಯಕ್ರಮ. ಮೊದಲನೇ ದಿವಸ ಹೋಗಿ ಪೂಜೆ ಮಾಡುವಂತ ಕೆಲಸ. 25 ತಾರೀಕಿನ ದಿವಸ ಏನು ಕಬ್ಬಡಿ ವರ್ಷ ಕಾರ್ಯಕ್ರಮ ಇರ್ತದೆ, ಅದು ಸಿದ್ಧ ನಂದಿಗುರುಗಳ ಪೂಜೆ ಆಗ್ತದೆ. ಅದನ್ನು ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಈ ಪ್ರಕಾರವಾಗಿ ಒಂದು ಜಾತ್ರಾ ಮಹೋತ್ಸವ, ಜಾತ್ರಾ ಮಹೋತ್ಸವ ಇರ್ತದೆ. ಹೇಳಿಕೆ ಇಷ್ಟಪಡ್ತೀನಿ. ಅವೆಲ್ಲ ಪತ್ರಿಕಾ ಬಂಧುಗಳು ಪ್ರತಿನಿತ್ಯ ಏನು ಕಾರ್ಯಕ್ರಮ ಇರ್ತದೆ, ಕಾರ್ಯಕ್ರಮವನ್ನು ಪೇಪರ್ದಲ್ಲಿ ಆಗಲಿ ಈ ಮಾಧ್ಯಮದಲ್ಲಾಗಿ ವಿಸ್ತರಿಸಬೇಕಂತ ತಮ್ಮಲ್ಲಿ ಹೇಳಿಸ್ಬೇಕು. ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ 109ನೇ ಸಿದ್ದೇಶ್ವರ ಜಾತ್ರಾ ಒಂದು ಅದಕ್ಕೆ 109 ಜಾತ್ರೆ ವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರು ಗಚ್ಚಿನ ಮಠ ಮತ್ತವರೆಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಇರ್ತದ. ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂತ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು, ನಮ್ಮ ಏನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿ ಅವ್ರೇನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ. ಆದ್ರ ದುರ್ದೈವ ಏನಾಗಿದೆ ಅಂದ್ರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಬಹಳ ಅತಿ ಕಡಿಮೆ ಜಾನುವಾರುಗಳು ಬರ್ತಾ ಇರುವುದು ಮತ್ತು ಅದು ಬಹಳ ವಿಶೇಷ ಇತ್ತು ಒಂದು ಕಾಲದಲ್ಲಿ. ಈ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಯಾಕೋ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಬಹಳ ಹುರುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ದನಗಳನ್ನ ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವೆಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು 1 ತೊಲಿ ಬಂಗಾರ ಕೊಡ್ತೀವಿ. BID ಅಸೋಸಿಯೇಷನ್ದವರು ಅವರು 1 ತೊಲಿ ಕೊಡ್ತಾರೆ. DCC ಬ್ಯಾಂಕ್ ಬಿಜಾಪುರ ಅವರು 1 ತೊಲಿ ಕೊಡ್ತಾರೆ. ಮರ್ಚೆಂಟ್ ಅಸೋಸಿಯೇಷನ್ದವ್ರು ಕೊಡ್ತಾರೆ 25,000. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂತ ಭಕ್ತಾದಿಗಳಿಗೆ ಜನರಿಗೆ. ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ಅಮೃತ ತೋಸ್ನಿಯವರ ಅವರು 12ನೇ ತಾರೀಕಿಗೆ ಹುಟ್ಟೂರು ಸಾವಳಿಗೆ ಬಾಂಡ್ ರೈತರು, ಅಲ್ಲಿಂದ 13ನೇ ತಾರೀಕಿಗೆ ಅನಿಲ್ ಅವಳೆ ಭಗೀರಥ ಡೆವಲಪರ್ಸ್ ಅವರು ಮುಂಡೇಕಾರ್ ಅವರು 15ನೇ ತಾರೀಕಿಗೆ ನಮ್ಮ 15ನೇ ತಾರೀಕಿಗೆ ನಮ್ಮ ಗುರು ಗಚ್ಚಿನ ಮಠರು ಸಿದ್ದೇಶ್ವರ ಬ್ಯಾಂಕ್ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು. ಅದರ ಜೊತೆಗೆ
ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತ ಹೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂತ ಒಂದು ಯಾತ್ರಾ ಕಮಿಟಿ ಪಾದಯಾತ್ರಾ ಕಮಿಟಿ ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದ್ರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡ ಇಳಿಸೋದಂತೇಳಿ ಮರಾಠಿಯೊಳಗೆ ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನ ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ, ನಂದಿ ಕೋಲು ಎಲ್ಲ ಆ ಅಲಂಕಾರ ತಪ್ಪು ಮತ್ತೆ ಅದ್ರ ಸ್ಥಾನಕ್ಕೆ ಉಪಯೋಗಿಸುವಂಥದ್ದು ಒಂದು ಕಾರ್ಯಕ್ರಮ. ಅವತ್ತು ಸುಮಾರು ಒಂದು 8-10 ಸಾವಿರ ಮಂದಿ ಏನು ಸಾಕೋತಾರೆ. ಅದರದ್ದು ನಮ್ಮ ಸಾಹೇಬಣ್ಣ ಬೋಯಿಯೋ ಮಹಾದಾನಿಗಳು ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು, ಅವರು ಸುಮಾರು ಎಲ್ಲ ರೀತಿ ಅಂದ್ರೆ ಇದು ಒಂದು ದಿವಸದ ಪ್ರಸಾದದಲ್ಲೂ ಕಡಿಮೆ ಇಲ್ಲ, ಸುಮಾರು 3-4 ಲಕ್ಷ ರೂಪಾಯಿಗಳಷ್ಟು ಪ್ರಸಾದ ಆಗ್ತದೆ. ಯಾಕಂದ್ರೆ ಈ ಜಾತ್ರೆಗೆ ಒಂದು ಮೊದಲ ಪದ್ಧತಿ ಇರಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲೋ ಅಂತ ಅನಿಸ್ತಿದ್ವಿ. ಈಗ ಎಲ್ಲರೂ ಇವತ್ತು ಪ್ರಸಾದದ ಸಲುವಾಗಿ ನಾವು ತೃಪ್ತಿ ಕೊಡಿಸುವ ಹೇಳಿ ಮಾಡ್ತಾ ಇದ್ದಾರೆ. ಅವೆಲ್ಲ ದಾನಿಗಳಿಗೂ ನಾವು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಬಹಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು ಪ್ರಿ KG-ದಿಂದ ನಾವು 10th ಡಿಗ್ರಿ ಕಾಲೇಜ್, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗುವುದು. ಇವತ್ತು ಸಿದ್ದಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜ್ ಆಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷನೇ ಪ್ರಾರಂಭ ಆಗಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ವ್ಯಾಲ್ಯೂಷನ್ ಮಾಡಿ ಅವಾಗ 1 ಕೋಟಿ 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು, ಇವತ್ತು ದೊಡ್ಡದಾದಂಥ ಗೋಶಾಲೆ. ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆ ಇಲ್ಲ. ಸುಮಾರು 1,500 ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ದ ಮಹಾಸ್ವಾಮಿಗಳು ಮತ್ತು ನಮ್ಮ 3,000 ಮಠ ಸ್ವಾಮಿಗಳಾಗಿ ಅವರ ಪವಿತ್ರ ಹಸ್ತದಿಂದ ಇದನ್ನು ಪ್ರಾಣ ಮಾಡಿದ್ದ ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ ಕಟ್ಟಡ ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ, ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ರು ತಂದೆ ಮಕ್ಕಳಿದ್ರು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ 100-150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪ ಬರ್ತಾರೆ. ಒಳ್ಳೆ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸಿದ ಕುಟುಂಬದವ್ರೆ. ಆ ದುರ್ದೈವ ಅಂದ್ರೆ ಈಗ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರೆ. ನಮ್ಮೆಲ್ಲ ಆಡಳಿತ ಮಂಡಳಿಯವ್ರು ಕೇಳ್ತಿರ್ತಾರೆ, ಇಲ್ಲ ಭಾಳ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ಮನೆಯಲ್ಲಿ ಸರಿಯಾಗಿ ನಮ್ಗೆ ಒಬ್ಬರು ಆಗ್ಬೇಕಣ. ಇದು ವಾಸ್ತವಿಕವಾದ ಸತ್ಯ ಸಂಗತಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ಇವೇನು ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿ ಇರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬಿಡ್ತಾರೆ. ಅವ್ರಿಗೆ ಇರ್ಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆ ಕೆಲಸ ಇದು ಇರಲಿಲ್ಲ. ಅವ್ನ ಮ್ಯಾಗ 5ನೇ ಫ್ಲೋರ್ನಲ್ಲಿ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರ್ಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಮಗು ಮುಂದೆ ಸ್ನಾನ ಮಾಡಿ ಉಪ್ಪಿಟ್ಟು ಯಾವುದೋ ಒಂದು ಚಹಾ ನಾವು ಕೊಟ್ಟು ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಇದು ಬಹಳ ಅವಶ್ಯಕತೆ ಐತಿ ವಿಜಯಪುರ ನಗರ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಬೇರೆ ಪಾದಯಾತ್ರೆಗಳು
ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಮ್ಮ ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ದತ್ತರಿಗೆ ಬಾದಾಮಿಗೆ ಹೋಗೋರು ಬರ್ತಾರೆ, ಗುಡಾಪುರ ದಾನಮದೇವಿಗೆ ಹೋಗೋರು ಬರ್ತಾರೆ. ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿಗಳು ಯಾರು ಬಂದ್ರು ಸಹ ಅಲ್ಲಿಯೂ ಸುಮಾರು 1,000 ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಮ್ಮ ಸದಸ್ಯರಿಗೆ ಅತಿಥಿ ಗೃಹ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡ್ಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದ್ರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ 1 ವರ್ಷದಿಂದ 1 ವರ್ಷ ಆಯ್ತು ಇದು ಅನ್ನದಾಸ ಒಂದು 6 ತಿಂಗಳಾಯ್ತು. ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸುವವರು 5,100 ರೂಪಾಯಿ ಕೊಡ್ತಾರಲ್ಲ, 11,000 ರೂಪಾಯಿ ಕೊಡ್ತಾರೆ. ಆ ಊಟ ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿದ್ರು ಊಟ ಮಾಡ್ತಾರೆ. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ. ಅವರು ತಮ್ಗೇನಾದ್ರು ಸಾಧ್ಯ ಆದಷ್ಟು ಹೋಳಿಗೆ ಕಾಣಿಕೆ ತೆರಿಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವೊಂದು ಮಂದಿ ತಲೆಯಾಗಿತ್ತು ಇದೊಂದು ಕಮರ್ಷಿಯಲ್ಲು, ಇವ್ರು ಬರ್ಕೊಂಡು ಏನ್ ಮಾಡ್ತಾರ, ಬರೀ ಊರ್ದ ಕಟ್ಟಿಗಳು ಅಂತ ಕೊಡೋರೆ 5 ರೂಪಾಯಿ ಬಟ್ಟಿ ಕೊಡ್ತಿದ್ರು. ಅದು 5 ರೂಪಾಯಿ ಬಟ್ಟಿ ಅಂತದ ಅಂದ್ರೆ ಅದು ಬ್ಯಾಂಡೇಜ್ ಇದು ಹಚ್ಚಿತ್ತು ಅದಕ್ಕೆ ಅರ್ಧದ್ದು ನಡ್ವರ್ಕ್ ಪ್ಯಾಕಿಂಗ್ ಹಚ್ಚಲ್ಲ. ಅವನೇ ಭಾಳ ಕಾಯ್ದೆ ಕೇಳ್ತಿದ್ದ, 3 ಕೊಟ್ಟು ಅವ್ನು 1,000 ಕೊಟ್ಟು ಮಾತಾಡ್ತಿದ್ದಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ರು. ಕಾನೂನು ಕೇಳ್ಬೇಕು ಅವರು. ಎಲ್ಲ ರೊಕ್ಕ ಏನ್ ಮಾಡ್ತೀವಿ, ಏನ್ ಮಾಡ್ತೀವಿ ಜನರಿಗೆ ಹೋಯ್ಕೊಡ ಏನ್ ಯಾರ ಡೈರೆಕ್ಟರ್ಗಳು ಕಮಿಷನ್ ಹೊಂದಿಲ್ಲ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಮಾಧ್ಯಮದವ್ರಿಗೆ ಇದು ಎಲ್ಲಾನು ಕಲ್ಪನೆ ಇಲ್ಲ. ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಸಾಲ ಮಕ್ಕಳು ಬರ್ಲಾಕತ್ತ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇತ್ತು. ನಾವು ಈಗ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಗೋಶಾಲೆದಾಗ ಇಲ್ಲಿಗೆ ಜನ ಹೆಚ್ಚಾಗ ಗೋಶಾಲೆಗೂ ಇವತ್ತು ಜ್ಞಾನ ಆಶ್ರಮದ ಬೃಹಂದನ ಕಾರ್ಯಕ್ರಮ ಮಾಡ್ತಾರೆ. ಅವಾಗೂ ಇರ್ಲಿಕ್ಕೆ ಅಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100ಕ್ಕೆ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲ ದಾನಿಗಳು ಫೋಟೋ ಹಾಕಿದ್ದೀವಿ. ಇವರೆಲ್ಲ 1 ಲಕ್ಷ 1,000 2 ಲಕ್ಷ ಕೊಟ್ಟಂತಾರೆ. ಎಲ್ಲ ತಂದೆ ತಾಯಿಗಳದು ಒಂದು ಸ್ಮರಣೆ ಇರಲಿ ಅಂತೇಳಿ ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ಸುಮಾರು ಅದರಿಂದ ಒಂದು 2 ಕೋಟಿ ರೂಪಾಯಿ ಇದಕ್ಕೆ ನಮ್ಗೆ ಸಂಗ್ರಹ ಆಗಿದೆ. ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿದ್ದೀವಿ, ಅದರಿಂದ ಒಂದು 2 ಕೋಟಿ 1.5 ಕೋಟಿ ಮಾಡಿ ಕಡಿಮೆ ಮಾಡಿದ್ದೀವಿ. ಇದರೆಲ್ಲ ಉಪಯೋಗ ಬಿಜಾಪುರದವರು ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಯೊಳಗೆ ನಮ್ಗೆ ಇರ್ಲಿಕ್ಕೆ ಅನುಕೂಲ ಐತಪ್ಪ ಅಂತ ವ್ಯವಸ್ಥೆ ಮಾಡಿದ್ದೀವಿ. ನೀವು ಸಹ ಈ ಜಾತ್ರೆಯಲ್ಲಿ ಎಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಈಗ ಮತ್ತು ಕಾರ್ಯಕ್ರಮ ಬಂದಾಗಿದೆ, ಲಕ್ಷಾಂತರ ಜನ ಸೇರ್ತಿದ್ರು. ಆದರೆ ಸ್ಟೇಡಿಯಂದಲ್ಲಿ ಎಲ್ಲ ಹೊಸ ಕ್ರೀಡಾ ಇದನ್ನು ಬಂದಿದ್ದರಿಂದ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗಲಾರ್ಬೇಕು. ಸುಮ್ಮನೆ ಇಲ್ಲಿ ನಮ್ಮ ಕೋರಿ ಚೌಕಿನಲ್ಲಿ ಸಾಂಕೇತಿಕ ಮಾಡ್ತಾ ಇದ್ವಿ. ಮುಂದಿನ ದಿವಸಗಳಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದರ ಒಂದೇನೋ ಮೆರಗಿದೆ. ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬರಲ್ಲ, ಸ್ವಯಂ ಪ್ರಯಾಣ ಬರ್ತೀವಿ, ಪುಕ್ಷೇಟ್ ಬರ್ತಿದ್ರು. ಅಂತ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದ್ ಹಾಕಿದ್ರಿಂದ ತೊಂದರೆ ಆಗಿದೆ. ಜನಗಳ ಜಾತ್ರೆಯನ್ನು ಭಾಳ ಮಂದಾಗಿ ಮತ್ತೇನು ಒಳ್ಳೆ ಕಾಲ ಯಾವ ಬರ್ತದೆ ನೋಡೋಣ. ಅದಕ್ಕೆ ಎಲ್ಲರ ಈ ಜಾತ್ರೆಗೆ ಸಹಕಾರ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನೋಡ್ಬೇಕ್ರಿ. ಇದು ಅದೇ ಈಗ ಒಂದು ಬೇಲ್ಡಿ ಮುಂದೊಂದು 28 ಎಕರೆ ಐತಿ. ಅದು ವಕಫದ ನಡೆದಿತ್ತು, ಅದನ್ನೆಲ್ಲ ಮುಗಿಸಿ ಈಗಾಗಲೇ ತಿದ್ದುಪಡಿ ಆಗಿದೆ. ಅವೆಲ್ಲ ವಾಪಸ್ ತಗೊಳಕತ್ತೀವಿ. ನಮ್ಗೆ ಅಲ್ಲೇ ಏನೋ ಒಂದು ಇನ್ನೊಂದು ಸ್ಟೇಡಿಯಂ ಮಾಡ್ಬೇಕಾಗ್ತೈತಿ. ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದ್ದೀವಿ, ಆದಷ್ಟು ಬೇಗನೆ ಅದೊಂದು 10 ಎಕರೆ ಸ್ಟೇಡಿಯಂ ಕೊಡ್ತಾರೆ. ಅದರಲ್ಲಿ ನಾವು ಬರೀ ಕ್ರಿಕೆಟ್ ಅದು ಇಂಥವು ಏನು ಸೈಕ್ಲಿಂಗ್ ಇಕ್ಲಿಂಗ್ ವೆಲೋಡ್ರೋಮ್ ಅಲ್ಲಿ ಹೋಯ್ತು. ಈಗ ಇಲ್ಲಿ ಏನದ ನಾವು ಕ್ರಿಕೆಟ್ ಹಾಕಿ ಅಂತ ಕೊಟ್ಟು ನಮ್ಮ ಮತ ಹಚ್ಬೇಕು, ನಮ್ಮ ಗುಡಿ ಸಮೀಪ ಅದನ್ನು ನಾವು ಪ್ರಯತ್ನ ಮಾಡಿ ನೋಡ್ರಿ. ಊರಕಂತಿ ಯಾವ ಪೇಪರ್ ನಮ್ಮ ಪೇಪರ್ ಯಾವುದು ಈಗೆಲ್ಲ ಕೇಳ್ಬಾರ್ದು, ಯಾವ್ದು ಏನು ಕೇಳ್ಬೇಕು ಅದನ್ನೇ ಕೇಳ್ಬೇಕು. ಸಿಗುದು ನಾವು ನೋಡ್ರಿ, ನಾ ದಿನ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಇಲ್ಲಿ ಕೆಲವೊಂದು ಪ್ರೆಸ್ ಮೀಟ್ ಹೀರೋಗಳೇ ಅದಲ್ಲ, ದಿನ ಕೂತಿರ್ತಾರ ಓದಿರ್ತಿರ್ತಾರಲ್ಲ, ಹಂಗೆ ಮಾಡ್ಬೇಕೈತ್ರಿ. ನಮ್ಮ ದಿನ ಅವ್ರ ಕೆಲಸನೇ ಇರುದಿಲ್ಲ. ಮುಂಜಾನೆ ಹೇಳನೆ
4 ಮಂಗ್ಯಗಳು ತಗೊಂಡು ಬ್ರೆಸ್ಮೆಂಟ್ ಮಾಡ್ತಾರೆ. ಅದನ್ನ ನಾವು ಉತ್ತರ ಕೊಟ್ಟು ಹೋಗ್ಬೇಕಾ, ತೀವ್ರವಾಗಿ ಖಂಡಿಸಿದ್ದೇನೆ, ಉಗ್ರವಾಗಿ ಖಂಡಿಸಿದ್ದೇನೆ. ಆ ರೇಂಜ್ ಈಗ ನಮ್ಮ ರೇಂಜ್ ಬೇರೆ ಐತಿ. ನೀವು ಹೊಸದಿಗಂತದವ್ರು ಹೆಂಗೆ ಕೇಳಿದ್ರೆ ನೋಡೋರು, ಹೊಸದಿಗಂತ ಭಾಳ ಒಳ್ಳೆ ಸ್ಟ್ಯಾಂಡರ್ಡ್ ಪತ್ರಿಕೆದವ್ರು ಹಿಂಗೆ ಕೇಳಬಾರ್ದು. ಜಾತ್ರೆ ನಿಮಿತ್ತ ಏನ್ ಕೇಳ್ತೀರಿ ಕೇಳಿ. ಇಲ್ಲ ಅದು ನೋಡ್ರಿ, ಈಗ ಹೆಂಗೈತಿ, ಅದು ಸಂಪೂರ್ಣ ಜವಾಬ್ದಾರಿ APMC. ನಮ್ಗೇನೂ ಇಲ್ಲ. ಮೊದಲು ನಮ್ಮ ಕೈಯಾಗಿತ್ತು, ಒಂದು 30-35 ವರ್ಷದಿಂದ ಏನಿತ್ತು, ಸಿದ್ದೇಶ್ವರ ಕಮಿಟಿ ಕೈಯಾಗಿತ್ತು. ಅದನ್ನ ನಾವೇ ಜಾತ್ರೆ ಮಾಡ್ತಿದ್ವಿ, ಅದು ಗೊಬ್ಬರ ನಾವೇ ನಿಲವ ಮಾಡ್ತಿದ್ವಿ, ಎಲ್ಲ ನಮ್ಮ ಕೈಗಿತ್ತು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದನ್ನ ತಗೋತು. ಮೊದಲಿಲ್ಲಿ ಏನು ಬೇಟಿ ಕ್ಯಾಂಪಸ್ ಐತಲ್ಲ, ಅಲ್ಲಿ ಜಾತ್ರೆ ಆಗ್ತಿತ್ತು. ಅಲ್ಲಿ ಇದೇನು ಮೆಡಿಕಲ್ ಕಾಲೇಜ್ ಕಟ್ಟಾರಲ್ಲ, ಇದೆಲ್ಲ ಹಾಸ್ಪಿಟ್ಲ್, ಅಲ್ಲಿ ತಂದ ಜಾತ್ರೆ ಆಗ್ತದೆ. ಅಲ್ಲಿ ಸಾಲಕ್ಕೆ ಏನಾಗ್ತದೆ, ಈಗ ನಾವು ತೊರವಿಗೆ 100 ಅವರು ಅದ್ರ ಕಟಗರಿ ಮಾರಿ ಹಿಂದ ಪುಣ್ಯಾತ್ಮದಾರ ಅದ್ರ ಕಟಗರಿ ಕೊಡುದು ಆಕಳ, ಅದ್ರ ರೊಕ್ಕ 1 ಲಕ್ಷ 2 ಲಕ್ಷ ಮಂದಿ ಬರ್ತದೆ. ಚಲೋ ಹಾಕಿ ಮನಗಂಡು ಹಾಕಿದ್ರು. ಅವಾಗ ಅಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದುಬಿಟ್ರು. ಯಾರಂದ್ರೆ ನಮ್ಮ ಶಿರ್ಸ್ಯಾಳ ಸ್ವಾಮಿಗಳು ಇಲ್ಲೇ. ಅಂದ್ರೆ ಹಿಂಗೆ ಕೆಲವೊಂದು ನಮ್ಮ ಸಂಸ್ಕಾರನೂ ಇದನ್ನ ವ್ಯವಸ್ಥೆ ಒಳಗೆ ಇದಾಗತ್ತೆ. ಆದ್ರೆ ಈಗ ನಾವೇನು ಗೋಶಾಲೆ ಮಾಡಿದ್ದೀವಿ, ನಾವು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಹೋರಿಗಳು ಬರ್ತಾವೆ, ತಯಾರಾಗ್ತಾವೆ, ನಾವು ಉಚಿತವಾಗಿ ರೈತರಿಗೆ ಕೊಡ್ತೀವಿ. ಅದನ್ನ 2 ದಿವಸ ದುಡ್ಸೋರಿ ವಯಸ್ಸಾಯ್ತಂದ್ರೆ ಮತ್ತೆ ನಮ್ಮಲ್ಲಿ ತಂದುಬಿಡ್ರಿ, ಕಟಗರಿ ಕೊಡಬೇಡ್ರಿ. ಈಗ ಅದನ್ನು ಗೋ ಉತ್ಪನ್ನ ಮಾಡ್ಲಾಕತ್ತೀವಿ. ವಿಭೂತಿ, ಕುಂಕುಮ, ಗೋವಾರ್ಕ, ತುಪ್ಪ 3,000 ರೂಪಾಯಿ ಕಿಲೋ ಮಾಡ್ಲಾಕತ್ತೀವಿ. ಔಟ್ಲೆಟ್ ಇಲ್ಲೇ ಗುಡಿ ಮುಂದೆ ಐತಲ್ಲ, ನಾವನ್ನ ಕಾಟಾಕಿಲ್ಲ ಸಣ್ಣವರು. ಇಲ್ಲ, ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಐತಿ, ಅಲ್ಲಿನೂ ಸಿಗ್ತತಿ. ಗೋನಂದ ಜಾತ ನೋಡ್ರಿ, ಒಂದು ಆಕಳ ಎಷ್ಟು ಮಹತ್ವ ಐತಂದ್ರೆ ನಮಗದ್ರ ಮಹತ್ವನೇ ಗೊತ್ತಿಲ್ಲ. ಇವತ್ತು ನಮ್ಮ ಕನೇರು ಮಟ್ಟ ಸ್ವಾಮಿಗಳು ಒಂದು ಪ್ರಯೋಗ ಮಾಡ್ಯಾರ. ಒಂದು ಆಕಳ ಸತ್ತಂದ್ರೆ ಅದಕ್ಕೊಂದು ಹೋದು ಮಾಡಿ ನಾವು ಹಿಂಟಾಕಿ ಅದರ ಒಯ್ದಾದ್ಮೇಲೆ ಹಾಕ್ಬಿಡ್ತೀವಿ. ಅದ್ರ ತೂಕದಟ್ಟೆ ಹೆಂಡಿ ಹಾಕ್ತೀವಿ, ಅದ್ರ ತೂಕದಟ್ಟೆ ಮಜ್ಜಿಗೆ ಹಾಕ್ತೀವಿ, ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ, ಪಪ್ಪಾಯಿ, ಬೆಲ್ಲ ಏನೇನು ಹಾಕಿ ಮುಚ್ಚಿಬಿಟ್ಟಿವಿ. 6 ತಿಂಗಳು ನಾವು ಮುಚ್ಚಿಬಿಟ್ಟಿವಿ ಅಂದ್ರೆ ಅದೆಲ್ಲ ಸೋರ್ತದೆ. ಒಂದು ಕಡೆ ಇದು ಬಿಟ್ಟಿರ್ತೀವಿ, ಆ ರಸ ತಗೋತೀವಿ, ಅದನ್ನು ಸೋಸಿ ಪ್ಯಾಕ್ ಮಾಡ್ತೀವಿ. ಅದು 6 ತಿಂಗಳ ನಂತರ ನೀವು ತೆಗೆದು ನೋಡಿದ್ರೆ ಈ 2 ಕೋಡ ತಳಿ ಪುರ ಬಿಟ್ಟರೆ ನಿಮ್ಗೆ ಎಲ್ಲ ಕರಿಗಿ ಒಂದು ಗಿಡ 10 ಕಾಯಿ ಬಿಡ್ತಿದ್ರೆ 40ರಿಂದ 50 ಕಾಯಿ ಬಿಡ್ತದೆ. ಅದನ್ನು ನಂದು ಗೋನಂದ ಜಲ ಅಂತೇಳಿ, ಆದರೆ ಲೀಟ್ರು 1 ಲೀಟ್ರಿಗೆ 250 ರೂಪಾಯಿ ಲೀಟ್ರ್ ಹೋಗ್ತದೆ. ಒಂದು ಆಕಳ ಕನಿಷ್ಠ ಸತ್ತಾಗೂ ಸಹಿತ 25-30 ಸಾವಿರ ಪಟ್ಟು ಹೋಗ್ತದೆ. ಕಾಮಧೇನು ಕಲ್ಪವೃಕ್ಷ ಅಂದಿದ್ದು ಇದಕ್ಕೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿದ್ವು ಅಥವಾ ಆಕಳುಗಳು ನಾವೆಲ್ಲ ಟಕ್ಕಿ ಕಟ್ಟಿರ್ತೀವಿ. ಎಲ್ಲ ಟಕ್ಕಿ ಒಳಗೆ ಇವತ್ತೊಂದು ಹಾಕ್ತೀವಿ. ಹಂಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು, ಯಾವಾಗ ಅದಕ್ಕೆ ಹೆಂಡಿ ಹಾಕೋ ಹಂಗೆ ಹಾಕೋತಿರ್ತೀವಿ. ಅದು ಹಂಗೆ ತಲೆ ಸ್ವಲ್ಪ ಇರ್ತದೆ.
ಆಕಳದಲ್ಲಿ ಮತ್ತು ಅದನ್ನ ಬಿಟ್ಟರೆ ಅದಕ್ಕೇನು ಯೂರಿಯಾ DAP ಏನೂ ಬೇಕಾಗಿಲ್ಲ ಹೊಲಕ್ಕೆ. ಇಷ್ಟಿಟ್ಟೇ ಒಂದು ಗಿಡಕ್ಕೆ 100 ml 200 ml ಅಷ್ಟೇ ಹಾಕ್ಬಿಟ್ಟು ಸಹಿತ ನಮ್ಮಲ್ಲಿ ಒಂದ್ಸಲ ಮಾವಿನಕಾಯಿ ಸುಮಾರು ಒಂದು ಹೆಚ್ಚು ಕಟ್ಟು 50,000 ಮಾವಿನಕಾಯಿ ಆಗಿತ್ತು. ನಾವು ಹಾಕಿದ್ವಿ ಆ DAP ಇಲ್ಲ, ಯೂರಿಯಾ ಇಲ್ಲ, ಎಲ್ಲ ಇಲಾಖೆದವ್ರಿಗೂ ಮಾವಿನ ಹಣ್ಣು ಕೊಟ್ಟಿವಿ ನಾವು ಈ ಸಲ ಒಂದ್ಸಲ ಅಷ್ಟು ಮಾವಿನಕಾಯಿ. ಅದಕ್ಕೆ ರೈತರಿಗೆ ತರಬೇತಿನೂ ನಡೆದದೆ ನಮ್ಮ ಕೌಶಲ್ಯ. ಸಾಕಷ್ಟು ರೈತರು ಇವತ್ತು ಒಂದು ಆಕಳ ರೈತರಿಗೆ ಏನಾಗ್ತದೆ ಅನ್ನೋದು ಕರ್ನಾಟಕದಲ್ಲಿ ಯಾರೂ ಇದನ್ನು ಪ್ರಯೋಗ ಮಾಡಿಲ್ಲ. ಇದಕ್ಕೆ ಸಿದ್ದೇಶ್ವರ ಸಂಸ್ಥೆ ಈ ರೀತಿ ಸಾಮಾಜಿಕವಾಗಿ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಅದನ್ನೇ ನಾವು ಕೇಳಿದ್ರೆ ತಂಡಕ್ಕೆ ಏನೈತಂದ್ರೆ ಅದನ್ನೇ ನಾವು ಅಲ್ಲಿ ಸ್ಟೇಡಿಯಂ ಮಾಡಬೇಕು ಮಾಡಿ ಅದನ್ನು ನಮಗೆ ಜಾತ್ರೆಗೊಮ್ಮೆ ಏನೋ 15ನೇ ತಾರೀಕಿಗೆ ಮತ ಹಾರಿಸೋ ಕಾರ್ಯಕ್ರಮ ಬರ್ತದೆ. ಅವತ್ತು ನಾವು ಮತ ಹಾರಿಸುವಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ಹೇಳಿದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ವಕಫ್ ಇತ್ತು, ಅದು ವಕಫ್ ಇದ್ದಾಗ ಏನೂ ಮಾಡಲಿಕ್ಕೆ ಬರಲಿಲ್ಲ. ಈಗ ಹೆಚ್ಚು ಕಡಿಮೆ ಈಗ ಹೊಸ ಕೇಂದ್ರ ಸರ್ಕಾರದ ತಿದ್ದುಪಡಿ ಆದ್ಮೇಲೆ ಎಲ್ಲ ವಕಫದ್ದು ಬಹುಲಸ್ ಏನು ಎರ್ಸಿದ್ರು ಇವೆಲ್ಲರೂ ಈಗ ನೋಡ್ರಲ್ಲಿ 811 ಸಭೆ ನಮ್ಮ ಪಟ್ಟು ಸುಮಾರು 100 ಎಕರೆ ಇತ್ತು ದರ್ಗಾದಲ್ಲಿ. ಈಗ ಅದು ಫುಲ್ ಆಯಿತು. ಈಗ ನಿನ್ನೆ ನಮ್ಮ KSRTC MD ಅವ್ರಿಗೆ ಹೇಳಿದೆ, ನಿನ್ನೆ ಒಂದು 5 ಎಕರೆ ನೀವು ತೊಗೊಂಡಾಗ ಡಿಪೋ ಮಾಡಿರಿ, ಆ ಕಡೆ ಹುಡುಗರು ಬೆಳಿತೀವಿ ಅಂತ MB ಪಾಟೀಲ್ರು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಫ್ಯಾಕ್ಟ್ರಿ ಹಾಕ್ಲಕತ್ತ ಲೈಟಿಂಗ್ ಔಷಧ ಅಂತ ಆ ಏರಿಯಾನು ಡೆವಲಪ್ ಆಗ್ಲಿಕ್ಕೆ ಅದು 100 ಎಕರೆದಾಗ ಒಂದು 15-20 ಎಕರೆ ಎಲ್ಲ ಕೊಡೋರು ಮನೆ ಮಾಡಿಕೊಂಡ್ರೆ ಅದನ್ನು ಬಿಟ್ಟರೆ ಒಂದು 50-60 ಎಕರೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ. ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದನ್ನು ಪ್ರಯತ್ನ ಮಾಡಾಕತ್ತೀವಿ. ಅದು ಸ್ಟೇಡಿಯಂ ಆಯ್ತು ಅಂದ್ರೆ ಮತ್ತೆ ಮೊದಲಿನ ವೈಭವ ಆಗಿ ಜಾತ್ರೆ ಬರ್ತದೆ. जुड़े रहिएगा आपके अपने चैनल बीजापुर समय के साथ।